ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಸ್ವಾಮಿ ವಿವೇಕಾನಂದರು ಹೇಳುತ್ತಿದ್ದರು, ಶೈಶವಾವಸ್ಥೆಯಿಂದಲೇ ಮಕ್ಕಳನ್ನು ಶಕ್ತಿಶಾಲಿಗಳಂತೆ ಮಾಡಬೇಕು. ಅವರಿಗೆ ದುರ್ಬಲತೆಯನ್ನಾಗಲಿ ಮೂಢ ಆಚರಣೆಯನ್ನಾಗಲಿ ಬೋಧಿಸಬಾರದು. ಅವರನ್ನು ಶಕ್ತಿವಂತರನ್ನಾಗಿ ಮಾಡಬೇಕು. ಅವರ ಮನಸ್ಸು ಶಿಸ್ತುಬದ್ಧವಾಗಿಸಿ ಉನ್ನತ ಆಲೋಚನೆಗಳಿಂದ ಅತ್ಯುನ್ನತ ಆದರ್ಶಗಳಿಂದ ಮೆದುಳನ್ನು ತುಂಬಿಸಬೇಕು. ಮೊದಲು ಅವರ ಚಾರಿತ್ರ್ಯವನ್ನು ಬೆಳೆಸಬೇಕು. ಆಗಲೇ ಆತ ಶ್ರೇಷ್ಠ ವ್ಯಕ್ತಿಯಾಗುವನು. ಅಂತಹ ಶ್ರೇಷ್ಠ ಪುರುಷ ಸಿಂಹ ವ್ಯಕ್ತಿಗಳೇ ನಮ್ಮ ದೇಶಕ್ಕೆ ಬೇಕಾಗಿದ್ದಾರೆ. ಸ್ವಾಮೀಜಿಯವರ ಈ ಆದರ್ಶ ನಿಲುವನ್ನು ಸಾಧಿಸಲು ನಮ್ಮ ದೇಶಕ್ಕೆ ಸುಸಂಬದ್ಧವಾದ ಚಾರಿತ್ರ್ಯವುಳ್ಳ ಪುರುಷ ಸಿಂಹ ವ್ಯಕ್ತಿಗಳನ್ನು ನಿರ್ಮಿಸುವಂತಹ ಹಾಗೂ ಬಾಲಕರಿಗೆ ಮತ್ತು ಯುವಕರಿಗೆ ಅವರಲ್ಲಿರುವಂತಹ ಅಸಾಧಾರಣ ಶಕ್ತಿಯನ್ನು ಅರಿವು ಮೂಡಿಸುವಂತಹ ಗರಡಿಯನ್ನು 1953ರಲ್ಲಿ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ರವರು ಸ್ಥಾಪಿಸಿದರು. ಅದುವೇ ವಿವೇಕಾನಂದ ಬಾಲಕ ಸಂಘ. ಅಂದು ಪೂಜ್ಯರು ಸ್ಥಾಪಿಸಿದ ಈ ಗರಡಿ ಇಂದು ಹೆಮ್ಮರವಾಗಿ ಬೆಳೆದು ಬಾಲಕರ ವ್ಯಕ್ತಿತ್ವ ವಿಕಸನದೆಡೆಗೆ ಅಪಾರ ಕೊಡುಗೆ ನೀಡುತ್ತಾ ಬಂದಿದೆ. ಬಾಲಕ ಸಂಘದ ಮೊದಲನೆಯ ಅವಧಿಯು ಬೆಳಗ್ಗೆ 7ರಿಂದ 7:45ರವರೆಗೆ ಯೋಗಾಭ್ಯಾಸ ಹಾಗೂ ವಿವಿಧ ಆಟೋಟಗಳು ನಡೆಯುತ್ತವೆ. ಇದರಲ್ಲಿ ಬಾಲಕರು ಭಾಗವಹಿಸಿ ಸಂತೋಷ ಪಡುತ್ತಾರೆ. ಇದಾದ ಬಳಿಕ 8ರಿಂದ 8:45ರವರೆಗೆ ಪ್ರಾರ್ಥನೆ ಹಾಗೂ ಆರತಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇದೇ ಸಮಯದಲ್ಲಿ ಬಾಲಕರಿಗೆ ವೇದ ಮಂತ್ರಗಳು, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಹಾಗೂ ಭಜನೆಗಳನ್ನು ಹೇಳಿಕೊಡಲಾಗುತ್ತದೆ. ಮುಂದಿನ ಅವಧಿಯಲ್ಲಿ ಸ್ವಯಂ ಸೇವಕರು ಬಾಲಕರಿಗೆ ಶುಚಿರುಚಿಯಾದ ಬಗೆ ಬಗೆಯ ಉಪಹಾರಗಳನ್ನು ಬಡಿಸುತ್ತಾರೆ. ಬಾಲಕರು ಭೋಜನ ಮಂತ್ರವನ್ನು ಪಠಿಸಿ ಶ್ರದ್ಧೆಯಿಂದ ಉಪಹಾರವನ್ನು ಸ್ವೀಕರಿಸಿ ಅಚ್ಚುಕಟ್ಟಾಗಿ ತಾವು ಉಪಯೋಗಿಸಿದ ತಟ್ಟೆ ಲೋಟಗಳನ್ನು ಸ್ವತಃ ತೊಳೆದು ಮುಂದಿನ ಕಾರ್ಯಚಟುವಟಿಕೆಗಳಿಗೆ ತಯಾರಾಗುತ್ತಾರೆ. ಈ ಬಿಡುವಿನ ಸಮಯದಲ್ಲಿ ಬಾಲಕರು ದಿವ್ಯತ್ರೆಯರ ದರ್ಶನಕ್ಕಾಗಿ ಸರದಿ ಸಾಲಿನಲ್ಲಿ ತೆರಳಿ ಮುಂದಿನ ಚಟುವಟಿಕೆಯ ಸ್ಥಳಕ್ಕೆ ತೆರಳುತ್ತಾರೆ. ನಂತರದ 2 ಅವಧಿಗಳಲ್ಲಿ ಬಾಲಕರಿಗೆ ತಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಹಾಗೂ ಚಾರಿತ್ರ್ಯ ನಿರ್ಮಾಣಕ್ಕೆ ಬೇಕಾಗಿರುವಂತಹ ವೇದಮಂತ್ರ, ದಿವ್ಯತ್ರೆಯರ ಜೀವನ, ಅದರಲ್ಲಿಯೂ ಸ್ವಾಮಿ ವಿವೇಕಾನಂದರ ಯಶೋಗಾಥೆ, ದೇಶಪ್ರೇಮ ಆಧರಿತ ಮನಸೆಳೆಯುವಂತಹ ಕಥೆಗಳು ಮತ್ತು 10 ಹಲವಾರು ಅಮೂಲ್ಯವಾದ ಸಂಗತಿಗಳನ್ನು ತಿಳಿಸಿಕೊಡಲಾಗುತ್ತದೆ. ಇಂತಹ ಅನೇಕ ಜೀವನಯುಕ್ತ ಕಾರ್ಯಕ್ರಮಗಳಿಂದ ಬಾಲಕ ಸಂಘದ ಚಟುವಟಿಕೆ ಸಂಪೂರ್ಣಗೊಳ್ಳುತ್ತದೆ. ಭಾರತೀಯ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳನ್ನು ತಿಳಿಸುವ ಉದ್ದೇಶದಿಂದ ವಾರದಲ್ಲಿ ನಡೆದಂತಹ ಹಬ್ಬಗಳನ್ನು, ಜಯಂತಿಗಳನ್ನು ಆ ಭಾನುವಾರದಂದೇ ಪ್ರತ್ಯೇಕವಾಗಿ ಬಾಲಕ ಸಂಘದಲ್ಲಿಯೇ ಆಚರಿಸಲಾಗುತ್ತದೆ. ಸಾಂಸ್ಕೃತಿಕ ಹಬ್ಬಗಳಲ್ಲದೆ ಇನ್ನಿತರ ವಿಶೇಷ ದಿನಗಳನ್ನೂ ಸಹ ಆಚರಿಸಲಾಗುತ್ತದೆ. ವಿಶ್ವ ಯೋಗ ದಿನ, ವಿಶ್ವ ಪರಿಸರ ದಿನ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಸಂಘದಲ್ಲಿಯೇ ಆಯೋಜಿಸಲಾಗುತ್ತದೆ. ನವರಾತ್ರಿಯ ಪವಿತ್ರ 9 ದಿನಗಳ ಸಂಜೆಯ ಸಮಯದಲ್ಲಿ ರಾಮಕೃಷ್ಣಾನಂದ ಸಭಾಂಗಣದಲ್ಲಿ ಹಿರಿಯರ ನೇತೃತ್ವದಲ್ಲಿ ಸಂಘದ ಅನೇಕ ಸದಸ್ಯರು ದೇವಿಸ್ತುತಿ ಪಾರಾಯಣವನ್ನು ಮಾಡಿ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾದರು. ದೀಪಾವಳಿಯ ಶುಭಗಳಿಗೆಯಲ್ಲಿ ಸಂಘದ ಎಲ್ಲ ಸದಸ್ಯರಿಂದ ವಿವೇಕಾನಂದ ಬಾಲಕ ಸಂಘದ ಕಟ್ಟಡದ ಒಳಗೂ ಮತ್ತು ಹೊರಗೂ ಅತ್ಯಂತ ರಮಣೀಯವಾಗಿ ದೀಪಗಳಿಂದ ಅಲಂಕರಿಸಲಾಗಿತ್ತು. ಆಶ್ರಮದ ಎಲ್ಲ ಯತಿಗಳು, ಸಂಘದ ಸದಸ್ಯರು ಮತ್ತು ಅವರ ಪೋಷಕರು ಇನ್ನಿತರರು ದೀಪಾವಳಿಯ ಸೊಬಗನ್ನು ಕಣ್ತುಂಬಿಕೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿವೇಕಾನಂದ ಬಾಲಕ ಸಂಘವು ವಸಂತ ವಿಹಾರವೆಂಬ ಬೇಸಿಗೆ ಶಿಬಿರವನ್ನು ಆಯೋಜಿಸಿದ್ದರು. ಈ ವಸಂತ ವಿಹಾರದಲ್ಲಿ ಮಕ್ಕಳಿಗೆಲ್ಲರಿಗೂ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಹಾಗೂ ಕ್ರಿಯಾತ್ಮಕವಾಗಿ ಸಬಲಗೊಳಿಸಲು ಬಾಲಕರ ಸರ್ವತೋಮುಖ ಬೆಳವಣಿಗೆಯ ಸದುದ್ದೇಶದಿಂದ ಹಲವಾರು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷದಂತೆ ಬಾಲಕರಿಗೆ ಚಿತ್ರಕಲೆ, ಆಶುಭಾಷಣ, ಕೈಬರವಣಿಗೆ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಮಂಗಳಾಶಾಸನಂ, ರಸಪ್ರಶ್ನೆ ಮುಂತಾದ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿತ್ತು.
ನಿಮ್ಮ ಬಾಹುಗಳ ಮಾಂಸಖಂಡದಲ್ಲಿ ಸ್ವಲ್ಪ ಹೆಚ್ಚು ಶಕ್ತಿ ಇದ್ದರೆ ನೀವು ಗೀತೆಯನ್ನು ಇನ್ನೂ ಚೆನ್ನಾಗಿ ತಿಳಿದುಕೊಳ್ಳಬಲ್ಲಿರಿ. ಈ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ದೈಹಿಕ ಶಕ್ತಿಯ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಇದನ್ನು ಆದರ್ಶವಾಗಿಟ್ಟುಕೊಂಡು ವಿವೇಕಾನಂದ ಬಾಲಕ ಸಂಘವು ಮಕ್ಕಳ ದೈಹಿಕ ಶಕ್ತಿಯ ವೃದ್ಧಿಗಾಗಿ ವಾರ್ಷಿಕ ಸ್ಪರ್ಧೆಗಳ ಅಂಗವಾಗಿ ಒಂದು ಬೃಹತ್ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಿತ್ತು. ಇದರಲ್ಲಿ ಮಕ್ಕಳು ನಾಯಕತ್ವ, ತಾಳ್ಮೆ, ಒಗ್ಗಟ್ಟು, ನಿಸ್ವಾರ್ಥತೆ, ತಂಡನಿಷ್ಠೆ ಹೀಗೆ ಹಲವಾರು ಗುಣಗಳನ್ನು ತಮ್ಮಲ್ಲಿ ರೂಢಿಸಿಕೊಂಡರು. ಈ ರೀತಿ ವರ್ಷವಿಡೀ ಬಾಲಕ ಸಂಘದ ಚಟುವಟಿಕೆಗಳು ಅತ್ಯಂತ ಚೈತನ್ಯಪೂರ್ಣವಾಗಿ ನಡೆದು ಬಂತು. ಸಂಘದ ಎಲ್ಲ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತಿರುವ ಶ್ರೀಮತ್ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜ್ರವರಿಗೆ ಹಾಗೂ ಸಂಘದ ಮೇಲ್ವಿಚಾರಕರಾಗಿರುವ ಶ್ರೀಮತ್ ಸ್ವಾಮಿ ಸೌಖ್ಯಾನಂದಜಿ ಮಹಾರಾಜ್ರವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ರವರು ನೆಟ್ಟ ವಿವೇಕಾನಂದ ಬಾಲಕ ಸಂಘವೆಂಬ ಸಸಿಯು ಈಗ ಹೆಮ್ಮರವಾಗಿ ಬೆಳೆದು ತಲೆ ಎತ್ತಿ ನಿಂತಿದೆ. ದಿವ್ಯತ್ರೆಯರ ಆಶೀರ್ವಾದದಿಂದ ಆ ಮರದಡಿ ಕುಳಿತು ನಾವು ನಮ್ಮ ಜೀವನವನ್ನು ಸನ್ಮಾರ್ಗದಲ್ಲಿ ಸಾಗಿಸುತ್ತಾ ಹಿಂದೆ ತಿರುಗದೆ ನಮ್ಮ ಗುರಿಯೆಡೆಗೆ ಮುನ್ನುಗ್ಗುತ್ತಿರುವ ನಾವೇ ಧನ್ಯರು.